ವೀಕ್ಷಕರೇ, ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಅಂಜೀರ್. ಹೌದು, ಅಂಜೀರ್ ಒಂದು ಡ್ರೈ ಫ್ರೂಟ್. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಅಂಜೀರ್ ಬಗ್ಗೆ ಏನು ಹೇಳ್ತಾರೆ, ಇದರ ಗುಣಧರ್ಮಗಳು ಏನು ಅಂತ ನಾವು ತಿಳ್ಕೊಳ್ಳೋಣ. ಅಂಜೀರ್, ಇದನ್ನು ಇಂಗ್ಲೀಷ್ನಲ್ಲಿ ಕಾಮನ್ ಫಿಗ್ ಅಂತ ಕರೆಯುವಂಥದ್ದು. ಸಂಸ್ಕೃತದಲ್ಲಿ ಇದನ್ನು ಫಲ್ಗು ಅಂತ ಕರೀತಾರೆ. ಇದರ ವೀರ್ಯ ಬಂದು ಶೀತವೀರ್ಯ. ಹಾಗಾಗಿ ಇದು ಕಫ ಮತ್ತು ಪಿತ್ತವನ್ನು ಶಮನ ಮಾಡುವಂಥದ್ದು. ಇದರ ಗುಣ ಬಂದ್ಬಿಟ್ಟು ಸ್ನಿಗ್ಧ ಗುಣ ಮತ್ತು ನಮ್ಮ ದೇಹದಲ್ಲಿ ಸ್ನಿಗ್ಧತೆಯನ್ನು ಉಂಟು ಮಾಡುವಂಥದ್ದು. ಮತ್ತು ಗುರುಗುಣ ಅಂದರೆ ಇದು ಜೀರ್ಣಕ್ಕೆ ಬಹಳ ಒಂದು ಕಷ್ಟಕರವಾಗಿರುವಂಥದ್ದು. ಇವಿಷ್ಟು ಗುಣಧರ್ಮಗಳು ಅಂಜೀರ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಅಂಜೀರ್ ಗಿಡ ಸರಿಸುಮಾರು ಒಂದು 15ರಿಂದ 20 ಅಡಿ ಎತ್ತರವಾಗಿ ಬೆಳೆಯುವಂಥದ್ದು. ಒಂದು ಓವಲ್ ಶೇಪ್ ಆಕಾರದಲ್ಲಿ ಈ ಒಂದು ಅಂಜೀರ್ ಹಣ್ಣನ್ನು ನಾವು ನೋಡ್ಬೋದು. ಫ್ರೂಟ್ ಅಂತ ಹೇಳ್ತಾರೆ, ಬಟ್ ಇದು ಒಂದು ಹೂವು ಇನ್ವರ್ಟೆಡ್, ಒಂದು ಕ್ಯಾಪ್ಸೂಲ್ ಫಾರ್ಮ್ ಆಗಿ ಇನ್ವರ್ಟೆಡ್ ಆಗಿ ಬೆಳೆಯುವಂಥದ್ದು. ಇದು ಫ್ಲವರ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು. ಇದು ಬಹಳ ಒಂದು ಸುಪ್ರಸಿದ್ಧವಾದಂತಹ ಒಂದು ಔಷಧೀಯ ಗುಣಗಳಿರುವಂತಹ ಒಂದು ಡ್ರೈ ಫ್ರೂಟ್ ಅಂತಲೇ ನಾವು ಹೇಳ್ಬೋದು ವೀಕ್ಷಕರೇ. ಬನ್ನಿ ಹಾಗಿದ್ರೆ ಈ ಒಂದು ಡ್ರೈ ಫ್ರೂಟ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನಂತ ಹೇಳ್ತಾರೆ ಅಂತ ನೋಡೋಣ. ಚರಕ ಸಂಹಿತೆಯಲ್ಲಿ ಈ ರೀತಿಯಾಗಿ ಅಂಜೀರ್ನ ವರ್ಣನೆ ಮಾಡಿದ್ದಾರೆ. ತರ್ಪಣಂ ಬೃಂಹಣಂ ಫಲ್ಗು ಗುರು ವಿಷ್ಟಂಭಿ ಶೀತಲಂ ಪರುಷಕಂ ಮಧುಖಂ ಚ ವಾತಪಿತ್ತೆ ಚ ಶಸ್ಯತೆ. ಅಂದರೆ ತರ್ಪಣಂ ಅಂದರೆ ನಮ್ಮ ದೇಹಕ್ಕೆ ಪುಷ್ಟಿಯನ್ನು ಕೊಡುವಂಥದ್ದು. ಸಾಕಷ್ಟು ಪೋಷಕಾಂಶಗಳು ಇದರಲ್ಲಿ ಹೇರಳವಾಗಿ ಇರೋದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಒಂದು ಚೈತನ್ಯವನ್ನು ಕೊಡುತ್ತದೆ. ಇದು ತರ್ಪಣಂ ಅಂದರೆ ಆಯಾಸ ಏನಾಗಿರುತ್ತೆ ನಮಗೆ ತಕ್ಷಣ ಒಂದು ಚೈತನ್ಯ ಕೊಡುವಂತಹ ಒಂದು ಹಣ್ಣು ಈ ಒಂದು ಅಂಜೀರ್. ಮತ್ತು ಬೃಂಹಣಂ, ದೇಹಕ್ಕೆ ಬಲವನ್ನು ಕೊಡುವಂಥದ್ದು, ಬೃಂಹಣಂ ಅಂತ ಕರೆಯುವಂಥದ್ದು. ಮತ್ತು ವಾತಪಿತ್ತ ಶಾಮಕ ಅಂತ ನಾನು ನಿಮಗೆ ಹೇಳಿದೆ. ವಾತದಲ್ಲಿ ನೋಡ್ತಾ ಹೋದರೆ 60 ತರಹದ ಕಾಯಿಲೆಗಳನ್ನು ಹೇಳ್ತಾರೆ. ಪಿತ್ತದಲ್ಲಿ ನೋಡಿದ್ರೆ 40 ತರಹದ ಕಾಯಿಲೆಗಳನ್ನು ನಾವು ನೋಡ್ಬೋದು. ಸರಿಸುಮಾರು 120 ಕಾಯಿಲೆಗಳಿಗೆ ಈ ಒಂದು ಅಂಜೀರನ್ನು ಬಳಕೆ ಮಾಡುವಂಥದ್ದನ್ನು ನಾವು ನೋಡ್ಬೋದು ವೀಕ್ಷಕರೇ. ಹಾಗಿದ್ರೆ ಬನ್ನಿ, ಯಾವ್ಯಾವ ಕಾಯಿಲೆಗಳಲ್ಲಿ ಈ ಅಂಜೀರ್ನ ಬಳಕೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಲಬದ್ಧತೆ ಇರೋದನ್ನ ಅನುಲೋಮನ ಅಂತ ಕರೀತಾರೆ. ಅಂದರೆ ನಮ್ಮ ಪಚನ ಕ್ರಿಯೆಗೆ ಅಥವಾ ನಮಗೆ ಮಲ ವಿಸರ್ಜನೆಗೆ ಬಹಳ ಒಂದು ಅನುಕೂಲ ಅಂತ ಹೇಳ್ತಾರೆ. ಇದನ್ನು ಹೇಗೆ ಸೇವನೆ ಮಾಡಬೇಕು? ರಾತ್ರಿ ಈ 1 ಇಲ್ಲ 2 ಅಂಜೀರನ್ನು ತಾವು ಚೆನ್ನಾಗಿ ನೆನೆಸಿಟ್ಟು ಸೇವನೆ ಮಾಡಿದ್ರೆ ನಿಮಗೆ ಮಲಬದ್ಧತೆ ನಿವಾರಣೆ ಆಗುವಂಥದ್ದು. ಮತ್ತು ಯಾರು ತೂಕವನ್ನು ಹೆಚ್ಚು ಬಲ್ಯ ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ತೂಕವನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಇರ್ತಾರೆ, ಅಂಥವರಲ್ಲೂ ಕೂಡ ಈ ನೆನೆಸಿಟ್ಟ ಅಂಜೀರನ್ನು ಮತ್ತು ಹಾಲು ಎರಡನ್ನೂ ಬೆರೆಸಿ ಚೆನ್ನಾಗಿ ಕುದಿಸಿ ತಾವು ಇದನ್ನು ಸೇವನೆ ಮಾಡ್ಬೋದು. ಎರಡೂ ಸ್ನಿಗ್ಧ ಗುಣ ಇದೆ. ಹಾಲು ಮತ್ತು ಅಂಜೀರು ಎರಡೂ ಜೀರ್ಣ ಮಾಡ್ಕೊಳ್ಳೋಕ್ಕೆ ಹೆವಿಯಾಗಿರೋದ್ರಿಂದ ತಮ್ಮ ಪಚನ ಕ್ರಿಯೆ ಅಥವಾ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿದೆಯಾ ಅಂತ ನೋಡಿಕೊಂಡು ತದನಂತರ ತಾವು ತೂಕವನ್ನು ಯಾರು ಜಾಸ್ತಿ ಮಾಡ್ಕೋಬೇಕು ಅವರು ಇದನ್ನು ಸೇವನೆ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ವಿಷ್ಟಂಬಿ ಅಂತ ಇದನ್ನು ಕರೀತಾರೆ. ಚೆನ್ನಾಗಿದೆ ಅಥವಾ ಮಲಬದ್ಧತೆಗೆ ಒಳ್ಳೆಯದು ಅಂತ ತಾವು ಹೆವಿಯಾಗಿ ಇದನ್ನು ಸೇವನೆ ಮಾಡ್ತಾ ಹೋದರೆ ಇದು ನಿಮಗೆ ವಿಷ್ಟಂಬಿ ಅಥವಾ ಕಾನ್ಸ್ಟಿಪೇಷನ್ ಕ್ರಿಯೇಟ್ ಆಗುತ್ತೆ ಮತ್ತು ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಹೆಚ್ಚಾಗಿ ಸೇವನೆ ಮಾಡಿದ್ರೆ ವೀಕ್ಷಕರೇ. ಮತ್ತು ಇದನ್ನು ಯಕೃತ್ ಉತ್ತೇಜಕ ಅಂತ ಕರೀತಾರೆ. ಅಂದರೆ ಒಂದು ಲಿವರ್ ಸ್ಟಿಮ್ಯುಲೆಂಟ್ ಆಗಿ ಈ ಒಂದು ಅಂಜೀರ್ ಕೆಲಸ ಮಾಡುವಂಥದ್ದು. ಅಥವಾ ಲಿವರ್ಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಿರ್ಬೋದು, ಹೆಪಟೋಮೆಗಾಲಿ, ಸ್ಪ್ಲೀನೋಮೆಗಾಲಿ, ಪ್ಲೀಹ ವೃದ್ಧಿಹರ ಅಂದರೆ ವೃದ್ಧಿನ ಕಡಿಮೆ ಮಾಡುವಂತಹ ಒಂದು ಗುಣ ಈ ಒಂದು ಅಂಜೀರ್ನಲ್ಲಿ ಇರುವಂಥದ್ದು. ಇನ್ನು ವೃಷ್ಯ ಅಂತ ಕರೀತಾರೆ. ವೃಷ್ಯ ಅಂದರೆ ಶುಕ್ರಧಾತುವನ್ನು ಹೆಚ್ಚು ಮಾಡುವಂಥದ್ದು. ಯಾರಲ್ಲಿ ಶುಕ್ರಧಾತು ದುರ್ಬಲತೆ ಇರುತ್ತೆ ಅವರು ಈ ಒಂದು ಅಂಜೀರನ್ನು ಹಾಲು ಅಥವಾ ತುಪ್ಪದಲ್ಲಿ ಸೇವನೆ ಮಾಡ್ಕೋಬೋದು. ಇನ್ನು ಹೆಣ್ಮಕ್ಳಿಗೆ ನೋಡ್ತಾ ಹೋದರೆ ಯಾರಲ್ಲಿ ಹಿಸ್ಟ್ರೆಕ್ಟಮಿ ಅಥವಾ ಯೂಟ್ರಸ್ ತೆಗೆದಿರ್ತಾರೆ ಅಥವಾ ಪದೇ ಪದೇ ಗರ್ಭಪಾತ ಆಗ್ತಾ ಇರುತ್ತೆ ಅಥವಾ ಋತುಸ್ರಾವದ ತೊಂದರೆ ಇದ್ದರೆ ಅವರು ಕೂಡ ಇದನ್ನು ತುಪ್ಪದಲ್ಲಿ ಹುರಿದು ಸೇವನೆ ಮಾಡುವಂಥದ್ದು. ತರ್ಪಣ ಅಥವಾ ಬೃಂಹಣ ಮಾಡುತ್ತೆ ಅಂತ ನೋಡಿದ್ವಿ. ವಾತಪಿತ್ತ ಕಾಯಿಲೆಗಳೇನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಅಂತ ನಾವು ಹೇಳ್ತಾ ಹೋದ್ವಿ. ಇದು ಇಷ್ಟಲ್ಲದೆ
ರಕ್ತಪಿತ್ತಹರ ಅಂತ ಹೇಳ್ತೀವಿ. ಅಂದರೆ ಪಿತ್ತದಿಂದ ಉಂಟಾದಂತಹ ರಕ್ತಜ ವಿಕಾರಗಳೇನಿರುತ್ತೆ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರ್ಬೋದು, ಮೂಗಿನಿಂದ ರಕ್ತ ಬರ್ತಿರೋದು, ಕಿವಿಯಿಂದ ರಕ್ತ ಬರ್ತಿರೋದು, ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗಿರುವಂಥದ್ದು, ಉರಿ ಇರುವಂಥದ್ದು, ಇಂಥ ಎಲ್ಲ ರಕ್ತಜ ವಿಕಾರಗಳಿಗೂ ಕೂಡ ಅಂಜೀರ್ ಬಹಳ ಒಂದು ಉಪಯುಕ್ತ ಆಗಿರುವಂಥದ್ದು. ಇದನ್ನು ವರ್ಣ್ಯ ಅಂತ ಕರೀತಾರೆ. ವರ್ಣ್ಯ ಅಂತಂದರೆ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡುವಂಥದ್ದು ಅಥವಾ ಕಾಂಪ್ಲೆಕ್ಷನ್ ಏನಿರುತ್ತೆ ಅದನ್ನು ಹೆಚ್ಚು ಮಾಡುವಂಥದ್ದು. ಯಾಕೆ ಹೇಳಿ, ಇದರಲ್ಲಿ ನಾನು ಗುಣದ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಸ್ನಿಗ್ಧ ಗುಣ ಇದೆ ಅಂತ ಹೇಳಿದೆ. ಸ್ನಿಗ್ಧ ಅಂದರೆ ನಮ್ಮ ದೇಹಕ್ಕೆ ಲೂಬ್ರಿಕೇಶನ್, ನ್ಯಾಚುರಲ್ ಆಗಿ ಒಂದು ಮಾಯಿಶ್ಚರೈಸರ್ ಥರ ಇದು ವರ್ಕ್ ಆಗುತ್ತೆ. ಹಾಗಾಗಿ ಚರ್ಮಕ್ಕೆ ಬಹಳ ಒಂದು ಹಿತ ಅಂತ ಹೇಳ್ತೀನಿ. ಆ್ಯಂಟಿ ಏಜಿಂಗ್ ಥರನೂ ವರ್ಕ್ ಆಗುತ್ತೆ, ಭಾಳ ಬೇಗ ವ್ರಿಂಕಲ್ಸ್ ಬರಲ್ಲ, ಸ್ಕಿನ್ ಚೆನ್ನಾಗಿರುತ್ತೆ, ಸ್ಕಿನ್ ಸ್ಯಾಗ್ ಆಗಲ್ಲ. ಸೊ ಹಾಗಾಗಿ ಇದನ್ನು ನೀವು ದಿನನಿತ್ಯ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬರ್ಬೋದು. ವರ್ಣ್ಯ ಅಂತ ನಾನು ಹೇಳಿದೆ. ಇಷ್ಟಲ್ಲದೆ ಇದು ಮೂತ್ರಲ ಅಂತಲೂ ಹೇಳ್ತಾರೆ. ಮೂತ್ರಲ ಅಂದರೆ ಯೂರಿನ್ ರಿಲೇಟೆಡ್ ಡಿಸಾರ್ಡರ್ಸ್ ಏನಿರುತ್ತೆ ಅಥವಾ ಅಶ್ಮರಿ ಅಂತ ಕರಿತೀವಿ. ಅಂದರೆ ಯೂರಿನರಿ ಕ್ಯಾಲ್ಕ್ಯುಲೈ ಇರ್ಬೋದು, ಅಶ್ಮರಿ, ಪದೇ ಪದೇ ಮೂತ್ರ ಹೋಗುವಂಥದ್ದು ಇರ್ಬೋದು, ಮೂತ್ರ ಹೋಗಬೇಕಾದ್ರೆ ಪೇನ್, ಡಿಸ್ಯೂರಿಯಾ ಅಂತ ಕರಿತೀವಿ, ಪೇನ್ ಇರುವಂಥದ್ದು. ಇಂಥ ಎಲ್ಲ ಒಂದು ಮೂತ್ರಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳಿಗೂ ಕೂಡ ಈ ಒಂದು ಅಂಜೀರ ಬಹಳ ಉಪಯುಕ್ತ. ಇನ್ನು ಈ ಅಂಜೀರವನ್ನು ಸೇವನೆ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಆದರೆ ಕೆಲವರಿಗೆ ಪಚನಕ್ರಿಯೆ ಸರಿಯಾಗಿರಲ್ಲ. ಅದು ಸೇವನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಏನು ಮಾಡಬೇಕು? ಈ ಅಂಜೀರನ್ನು ಮೊದಲೇ ನಾನು ಹೇಳಿದಾಗೆ ಚೆನ್ನಾಗಿ ನೆನೆಸಿಟ್ಟು ಸೇವನೆ ಮಾಡೋದು ಸ್ವಲ್ಪ ಜೀರ್ಣಕ್ಕೆ ಈಸಿ ಆಗುವಂಥದ್ದು ಒಂದು. ಇನ್ನೊಂದು, ಈ ಅಂಜೀರನ್ನ ಸೇವನೆ ಮಾಡುವುದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಒಣಶುಂಠಿ ಅಥವಾ ಡ್ರೈ ಜಿಂಜರ್ ಒಂದು ತುಣುಕಷ್ಟು ತಗೊಂಡು ಚೆನ್ನಾಗಿ ಜಗಿದು ತಿಂದು ತದನಂತರ ಅರ್ಧ ಗಂಟೆ ನಂತರ ಈ ಅಂಜೀರನ್ನು ಸೇವನೆ ಮಾಡಿದರೆ ನಿಮಗೆ ಪಚನೆಗೆ ಈ ಅಂಜೀರನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಬಹಳ ಸುಲಭ ಅಂತ ನಾನು ಹೇಳ್ತೀನಿ. ಇನ್ನೂ ಕೆಲವರು ಏನು ಮಾಡಿಬಿಡ್ತಾರೆ ಅಂತಂದರೆ, ಈಗ ಊಟ ಆದಮೇಲೆ ಈ ಹಣ್ಣುಗಳನ್ನು ಅಥವಾ ಡ್ರೈ ಫ್ರೂಟ್ಸ್ನ ಸೇವನೆ ಮಾಡ್ತಾರೆ. ಮೊದಲೇ ಊಟ ಮಾಡೋದು ಲೇಟ್ ಆಗಿಬಿಟ್ಟಿರುತ್ತೆ, ಅದರ ನಂತರ ಈ ಅಂಜೀರು ಹೆವಿ ಆಗಿರುತ್ತೆ, ಅದನ್ನು ತಾವು ಸೇವನೆ ಮಾಡಿದರೆ ಇನ್ನೂ ಹೆವಿ ಆಗುತ್ತೆ, ನಿಮಗೆ ಸಾಕಷ್ಟು ಡೈಜೆಸ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಈ ಅಂಜೀರನ್ನು ಸಾಧ್ಯವಾದಷ್ಟು ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಿದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ, ಬೆಳಗಿನ ಹೊತ್ತು ಸೇವನೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇನ್ನು ಯಾರೆಲ್ಲ ಈ ಅಂಜೀರನ್ನು ಸೇವನೆ ಮಾಡಬಾರ್ದು? ಯಾರಲ್ಲಿ ತೂಕ ಜಾಸ್ತಿ ಇರುತ್ತೆ, ಕಫದೋಷ ಹೆಚ್ಚಾಗಿರುತ್ತೆ ಅಥವಾ ಕಫ ರಿಲೇಟೆಡ್ ಪ್ರಾಬ್ಲಮ್ಸು ಯಾರಿಗೆಲ್ಲ ಇರುತ್ತೆ ಅಂಥವರೆಲ್ಲ ಈ ಅಂಜೀರನ್ನು ಸೇವನೆ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಮತ್ತು ನೀವು ಎಷ್ಟೇ ಸೇವನೆ ಮಾಡಿದ್ರೂ ಕೂಡ ಒಂದು ಸ್ಮಾಲ್ ಡೋಸೇಜಲ್ಲಿ ಸೇವನೆ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ನಿಮ್ಮ ಮೆಟಬಾಲಿಸಮ್ಮು, ಚಯಾಪಚಯ ಕ್ರಿಯೆ ಇವೆಲ್ಲವೂ ಸರಿಯಾಗಿ ನೋಡಿಕೊಂಡು ತಾವು ಈ ಅಂಜೀರನ್ನು ಸೇವನೆ ಮಾಡಬೇಕು ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಇವಿಷ್ಟು ಇವತ್ತು ಅಂಜೀರಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ದ್ರವ್ಯದ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ